ಓಂ ಶ್ರೀ ಮಾತ್ರೇ ನಮಃ. ನಮಸ್ಕಾರ ಸ್ನೇಹಿತರೆ, ಆಲ್ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕಾರ್ತೀಕ ಮಾಸ. ಕಾರ್ತೀಕದಲ್ಲಿ ಈ 2 ಗಿಡಗಳನ್ನು ಪೂಜಿಸಿದರೆ ನಮಗೆ ಸಾಕಷ್ಟು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದಾಗಿದೆ. ಕಾರ್ತೀಕ ಮಾಸದಲ್ಲಿ ಯಾವ ಕೆಲಸವನ್ನು ಮಾಡುವುದರಿಂದ ಏನೆಲ್ಲ ಪ್ರಯೋಜನಗಳಿದೆ, ಈ 2 ಗಿಡ ಯಾವುದು ಅಂತ ನೋಡೋಣ ಬನ್ನಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ಈಗಾಗಲೇ ಈ 2024 ಕಾರ್ತೀಕ ಮಾಸವು ಆರಂಭವಾಗಿದೆ. ಕಾರ್ತೀಕ ಮಾಸಕ್ಕೆ ಶಿವನ ಮಗನಾದ ಕಾರ್ತಿಕೇಯನ ಹೆಸರನ್ನು ಇಡಲಾಗಿದೆ. ಕಾರ್ತೀಕ ಮಾಸದಲ್ಲಿ ನಾವು ಯಾವುದೇ ಒಳ್ಳೆಯ ಕೆಲಸಗಳನ್ನು ಮಾಡಿದರೂ ಅದು ನಮಗೆ ದುಪ್ಪಟ್ಟು ಪ್ರಯೋಜನವನ್ನು ನೀಡುತ್ತದೆ. ಅದರಲ್ಲೂ ಕಾರ್ತೀಕ ಮಾಸದಲ್ಲಿ ವಿಶೇಷವಾಗಿ ಈ ಕೆಲಸಗಳನ್ನು ಮಾಡಿದರೆ ಆ ವ್ಯಕ್ತಿಯು ಲಕ್ಷ್ಮೀ ದೇವಿಯ ಅನುಗ್ರಹಕ್ಕೆ ಪಾತ್ರನಾಗುತ್ತಾನೆ ಮತ್ತು ಜೀವನದಿಂದ ಪ್ರತಿಯೊಂದು ದುಃಖವನ್ನು ದೂರ ಮಾಡುತ್ತದೆ. ಕಾರ್ತೀಕ ಮಾಸದಲ್ಲಿ ಮಾಡಬೇಕಾದ ಪರಿಹಾರ ಕ್ರಮಗಳ ಕುರಿತು ಇಲ್ಲಿ ತಿಳಿಯೋಣ ಬನ್ನಿ. ಕಾರ್ತೀಕ ಮಾಸದಲ್ಲಿ ನಾವು ತುಳಸಿಗೆ ಪೂಜೆ ಮಾಡಬೇಕು. ಎರಡನೆಯದು, ನೆಲ್ಲಿಕಾಯಿ ಗಿಡದ ಹತ್ತಿರ ಕೂಡ ನಾವು ದೀಪ ಬೆಳಗಿಸಬೇಕು. ಧನ್ವಂತರಿ ಪೂಜೆ. ಕಾರ್ತೀಕ ಮಾಸದಲ್ಲಿ ಧನ್ವಂತರಿ ಆರಾಧನೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿದೆ. ಧನ್ವಂತರಿಯು ಅಮೃತ ಮತ್ತು ಔಷಧಿಯನ್ನು ಪ್ರತಿನಿಧಿಸುತ್ತದೆ. ಧನ್ವಂತರಿಯು ಜನರಿಗೆ ಉತ್ತಮ ಆರೋಗ್ಯದ ವರವನ್ನು ಕರುಣಿಸುತ್ತಾನೆ. ಹಾಗಾಗಿ ಕಾರ್ತೀಕ ಮಾಸದಲ್ಲಿ ಧನ್ವಂತರಿಯನ್ನು ಪೂಜಿಸುವುದರಿಂದ ಜನರು ಆರೋಗ್ಯಯುತ ಜೀವನವನ್ನು ಹಾಗೂ ದೀರ್ಘಾಯುಷ್ಯನ್ನು ಪಡೆದುಕೊಳ್ಳುತ್ತಾರೆ ಎನ್ನುವ ನಂಬಿಕೆ. ಕಾರ್ತೀಕ ಮಾಸದಲ್ಲಿ ಕಡಿಮೆ ಮಾತನಾಡಬೇಕು. ನಿಮ್ಮ ಮನಸ್ಸಿನ ಮೇಲೆ ಹಿಡಿತವನ್ನು ಇಟ್ಟುಕೊಂಡಿರಬೇಕು. ಯಾರ ಬಗ್ಗೆಯೂ ಕೆಟ್ಟದಾಗಿ ಮಾತನಾಡಬೇಡಿ ಮತ್ತು ವಿವಾದಗಳಿಂದ ದೂರವಿರಿ. ಈ ದಿನಗಳಲ್ಲಿ ನಾವು ಹೀಗೆ ಮಾಡುವುದರಿಂದ ಇಚ್ಛಾಶಕ್ತಿ ಬಲಗೊಳ್ಳುತ್ತದೆ ಮತ್ತು ಆಂತರಿಕ ಶಕ್ತಿ ಹೆಚ್ಚಾಗುತ್ತದೆ ಎನ್ನುವ ನಂಬಿಕೆ. ಈ ಪುಣ್ಯ ಮಾಸದಲ್ಲಿ ಸೂರ್ಯೋದಯಕ್ಕೆ ಮುನ್ನವೇ ಎಚ್ಚರಗೊಂಡು ತೀರ್ಥಯಾತ್ರೆ ಅಥವಾ ಪವಿತ್ರ ನದಿಗಳ ನೀರಿನಲ್ಲಿ ಸ್ನಾನ ಮಾಡಬೇಕು. ಇದು ಸಾಧ್ಯವಾಗದಿದ್ದರೆ ಮನೆಯಲ್ಲಿ ಗಂಗಾಜಲವನ್ನು ನೀರಿನಲ್ಲಿ ಸೇರಿಸಿ ಸ್ನಾನ ಮಾಡುವುದರಿಂದ ತೀರ್ಥಯಾತ್ರೆ ಮಾಡಿದ ಪುಣ್ಯವನ್ನು ಪಡೆಯಬಹುದು. ಹೀಗೆ ಸ್ನಾನ ಮಾಡುವುದರಿಂದ ರೋಗಗಳು ವಾಸಿಯಾಗುವುದಲ್ಲದೆ ತಿಳಿದೋ ತಿಳಿಯದೆಯೋ ಮಾಡಿದ ಎಲ್ಲ ರೀತಿಯ ಪಾಪಗಳು ನಿವಾರಣೆಯಾಗುತ್ತದೆ. ತುಳಸಿ ಎಲೆಗಳಿಂದ ಹೀಗೆ ಮಾಡಬೇಕು. ಕಾರ್ತೀಕ ಮಾಸದಲ್ಲಿ ಸೂರ್ಯೋದಯಕ್ಕೆ ಮುನ್ನವೇ ಎದ್ದು ಖಾಲಿ ಹೊಟ್ಟೆಯಲ್ಲಿ ತುಳಸಿ ಎಲೆಗಳನ್ನು ನೀರಿನೊಂದಿಗೆ ನುಂಗಿದರೆ ವರ್ಷ ಪೂರ್ತಿ ರೋಗಗಳಿಂದ ದೂರವಿರಬಹುದು. ಈ ಮಾಸದಲ್ಲಿ ನೆಲಗಡಲೆ ತಿನ್ನಬೇಕು. ಅದರಲ್ಲೂ ಮೂಲಂಗಿ, ಕ್ಯಾರೆಟ್, ಗಡ್ಡೆಕೋಸು, ಗೆಣಸು ಹೀಗೆ ಇತ್ಯಾದಿ ಆಹಾರ ಪದಾರ್ಥಗಳನ್ನು ತಿನ್ನುವುದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಕಾರ್ತೀಕ ಮಾಸದಲ್ಲಿ ಭಗವಾನ್ ವಿಷ್ಣುವಿನ ಸಾಲಿಗ್ರಾಮ ಕಲ್ಲಿನ ರೂಪವನ್ನು ಪೂಜಿಸುವುದರಿಂದ ಹೆಚ್ಚಿನ ಪುಣ್ಯ ಸಿಗುತ್ತದೆ. ಈ ಮಾಸದಲ್ಲಿ ವಿಷ್ಣು ಮತ್ತು ಲಕ್ಷ್ಮೀ ದೇವಿಗೆ ಪ್ರಿಯವಾದ ತುಳಸಿ ಮತ್ತು ನೆಲ್ಲಿಕಾಯಿ ಮರಗಳನ್ನು ಪೂಜಿಸುವ ಸಂಪ್ರದಾಯವಿದೆ. ಈ 2 ಗಿಡಗಳನ್ನು ಕಾರ್ತೀಕ ಮಾಸದಲ್ಲಿ ಪೂಜಿಸುವುದರಿಂದ ವ್ಯಕ್ತಿಯ ಸಂತೋಷ, ಸಮೃದ್ಧಿ ಮತ್ತು ಆರೋಗ್ಯದ ವರವನ್ನು ಪಡೆದುಕೊಳ್ಳುತ್ತಾನೆ. ಕಾರ್ತೀಕ ಮಾಸದಲ್ಲಿ ಸಂಪೂರ್ಣ ದೈನಂದಿನ ದಿನಚರಿಯನ್ನು ಬದಲಾಯಿಸಲು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಇವುಗಳಲ್ಲಿ ಊಟ, ಕುಡಿತ, ನಿದ್ದೆಗೆ ಸಂಬಂಧಿಸಿದ ಪ್ರಮುಖ ನಿಯಮಗಳನ್ನು ಹೇಳಲಾಗಿದೆ. ಅವುಗಳನ್ನು ಅಳವಡಿಸಿಕೊಳ್ಳುವುದರಿಂದ ವ್ಯಕ್ತಿಯು ದೀರ್ಘಾಯುಷ್ಯವನ್ನು ಪಡೆದುಕೊಳ್ಳುತ್ತಾನೆ. ಈ ಮಾಸದಲ್ಲಿ ಪ್ರತಿದಿನ ಬೆಳಿಗ್ಗೆ ಬೇಗ ಎದ್ದೇಳಬೇಕು. ನದಿ ಸ್ನಾನ ಅಥವಾ ಗಂಗಾ ಸ್ನಾನ ಮಾಡುವುದು ಸೂಕ್ತ. ಜನರು ನದಿಯಲ್ಲಿ ದೀಪಗಳನ್ನು ದಾನ ಮಾಡಬೇಕು. ಕಾರ್ತೀಕದಲ್ಲಿ ಕಾಲುಗಳು ಸೇವೆಯನ್ನು ತಪ್ಪಿಸಬೇಕು.
ಎಣ್ಣೆ ಮಸಾಜ್ನಿಂದ ದೂರ ಇರಬೇಕು. ಈ ರೀತಿ ಮಾಡ್ಕೊಳ್ಳಿ. ಈ ಕಾರ್ತೀಕ ಮಾಸದಲ್ಲಿ ನೀವು ಯಾವ ತರ ಪೂಜೆ ಮಾಡ್ತಾ ಇದ್ದೀರಾ ಕಮೆಂಟ್ ದ್ವಾರ ತಿಳಿಸಿ. ಈ ವಿಡಿಯೋ ನಿಮಗೆ